ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ಏನಪ್ಪ ಅಂದರೆ ತುಂಬ ಲಾಂಗ್ ಟೈಮ್ ಆದಮೇಲೆ ಯೂಟ್ಯೂಬ್ ಮತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಸ್ಪೆಷಲ್ ಏನಂದರೆ ನನ್ನ ಹಸ್ಬೆಂಡ್ ಬರ್ಡೇ, ಅದಕ್ಕೆ ವೆಕೇಶನ್ ಹೋಗ್ತಾ ಇದ್ದೀವಿ. ಹ್ಯಾಪಿಯೆಸ್ಟ್ ಬರ್ಡೇ. ಥ್ಯಾಂಕ್ ಯು. ಎಕ್ಸೈಟೆಡ್? ವೆರಿ ಮಚ್. ಓಕೆ, ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬಂದು ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಆಮೇಲೆ ಇನ್ನೆರಡು ದೇವಸ್ಥಾನ ಇದೆ, ನಮ್ಮ ಫೇವ್ರೆಟ್ ದೇವಸ್ಥಾನ. ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ ಹೊರಡ್ತೀವಿ. ಪ್ಲೀಸ್ ಕೀಪ್ ವಾಚಿಂಗ್. ಏನು ಮತ್ತೆ ಬರ್ಡೇ ಬಾಯ್. ಯೂಟ್ಯೂಬ್ ಮಾಡಿ ನಿಮ್ಮ ಬರ್ಡೇ ದಿವಸನೇ ಶುರು ಮಾಡಿದ್ದೀನಿ. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ. ಥ್ಯಾಂಕ್ ಯು. ಹಾಂ, ದಿಸ್ ಈಸ್ ಅವರ್ ಫೇವ್ರೆಟ್ ರೋಡ್. ನಮ್ಮ ಫೇವ್ರೆಟ್ ರೋಡ್ ಇದು. ಯಾಕೆ ಅಂದರೆ ನಮಗೆ ಮೈಸೂರು ಅಂದರೆ ತುಂಬ ಇಷ್ಟ, ಅದಕ್ಕೆ. ಸಚ್ ಅ ಬ್ಯೂಟಿಫುಲ್ ರೋಡ್. ಹೈವೇ ಆದಮೇಲಂತೂ ಮೈಸೂರಿಗೆ ಹೋಗ್ತಾ ಇರೋದೇ ಅನ್ನೋ ಥರ ಹೋಗ್ತಾನೇ ಇದ್ದೀವಿ. ಓಕೆ, ನೆಕ್ಸ್ಟ್ ಡೆಸ್ಟಿನೇಷನ್ ಸಿಗೋಣ. ಬಾಯ್. ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊತೀವಿ, ಆಮೇಲೆ ಬೆಟ್ಟ. You wanted to pick like a word caption. ಅಂದರೆ ಹೈವೇ ಆದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತಲೇ ಫುಲ್ ಪ್ರಾಬ್ಲಮ್ ಆಗ್ತಿತ್ತು. ಬಟ್ ಇವಾಗಂತೂ ಮದ್ದೂರು ಹತ್ರ ಎಷ್ಟು ಚೆನ್ನಾಗಿರೋ ಸ್ಪಾಟ್ ಆಗಿದೆ. ಆ್ಯಕ್ಚುಲಿ ಇಲ್ಲೂ ಏನೋ ಬಿಲ್ಟ್ ಆಗ್ತಾ ಇದೆ, ನಂಗೆ ಗೊತ್ತಿರೋ ಪ್ರಕಾರ ಹೋಟೆಲ್ಲೇ ಅನಿಸುತ್ತೆ. ಓಕೆ, ಲೆಟ್ಸ್ ಗೋ ಟು ಬ್ರೇಕ್ಫಾಸ್ಟ್. ಲಾಸ್ಟ್ ಟೈಮ್ ಮದ್ದೂರು ಟಿಫನಲ್ಲಿ ತಿಂದಿದ್ವಲ್ಲ, ಈ ಸಲ ಕೃಷ್ಣ ಕೇಶವ ಅಂತ ಅಲ್ಲಿ ಟ್ರೈ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ನೋಡೋಣ. ಸಾಕೊಳ್ಳಿ, ಹೇಳ್ತೀನಿ. ಮುಳಬಾಗ್ಲು ದೋಸೆ ನಿಮ್ಮ ಮಮ್ಮಿನ ಕರ್ಕೊಂಡ್ಬರ್ಬೋದು. ಎಲ್ಲ ಇಷ್ಟ ಆಗುತ್ತೆ ಅಂತ. ಆ್ಯಂಬಿಯನ್ಸು ಚೆನ್ನಾಗಿದೆ, ಸೂಪರ್ ಆಗಿದೆ. ಒಬ್ಬರು ಕಾಫಿ ಲವರ್, ಇನ್ನೊಬ್ಬರು ಲೆಮನ್ ಟೀ ಲವರ್. ಹಾಂ, ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಆ್ಯಕ್ಚುಲಿ ಚೆನ್ನಾಗಿದೆ ಟೇಸ್ಟು. ಮೈಸೂರು ಕಡೆ ಹೋಗೋರು ಟ್ರೈ ಮಾಡ್ಬೋದು. ಮದ್ದೂರು ಟಿಫನಲ್ಸಲ್ಲೂ ಲಾಸ್ಟ್ ಟೈಮ್ ತಿಂದಿದ್ವಿ, ಚೆನ್ನಾಗಿತ್ತು. ಆ್ಯಂಡ್ ಇದರಲ್ಲೂ ಚೆನ್ನಾಗಿದೆ. ಕೃಷ್ಣ ಕೇಶವಮಲ್ಲಿ ಟ್ರೈ ಮಾಡಿ. ನಂಗೆ ಗೊತ್ತು, ನಾನು ಪ್ರಮೋಷನ್ ಮಾಡ್ತಾಯಿಲ್ಲ, ಅಷ್ಟು ಫಾಲೋವರ್ಸು ನನಗಿಲ್ಲ. ಒನ್ ಡೇ ಆಗಲಿ ಆ ಥರ ಪ್ರಮೋಷನ್ ಮಾಡೋ ಥರ. ನಾವು ಮೈಸೂರು ಕಡೆ ಹೊರಟಿದ್ದೀವಿ. ಬೆಟ್ಟ ಮುಗಿಸ್ಕೊಂಡು ಆಮೇಲೆ ಸಿಗೋಣ. ಹೆಂಗಿದೆ ಬಾ ಬ್ರೇಕ್ಫಾಸ್ಟು? ಇಟ್ ವಾಸ್ ಗುಡ್ ಮಾ. ಆ್ಯಕ್ಚುಲಿ ಏನಂದರೆ ನಮ್ಮ ಪ್ಲ್ಯಾನ್ ಚೇಂಜ್ ಆಯಿತು. ವಿ ಆರ್ ನಾಟ್ ಗೋಯಿಂಗ್ ಟು ಮೈಸೂರು ಬಿಕಾಸ್ ನಮ್ಮ ಡೆಸ್ಟಿನೇಷನ್ಗೆ ನಾವು ಕರೆಕ್ಟ್ ಟೈಮಿಗೆ ರೀಚ್ ಆಗಬೇಕು ಅಂದರೆ ಮೈಸೂರಿಗೆ ಹೋಗಿ ಮತ್ತು ಅದಾದಮೇಲೆ ಇನ್ನೂ 2 ಟೆಂಪಲ್, ನಮ್ಮ ಫೇವ್ರೆಟ್ ಟೆಂಪಲ್ ಏನಂದಾಗ ಅದೆಲ್ಲ ವಿಸಿಟ್ ಮಾಡಬೇಕು ಅಂದರೆ ಮೈಸೂರಲ್ಲೇ ಒನ್ ಡೇ ಫುಲ್ ಆಗೋಗುತ್ತೆ. ಅದಕ್ಕೆ ಫಸ್ಟು ನಾವು ನಮ್ಮ ಡೆಸ್ಟಿನೇಷನ್ಗೆ ಹೋಗ್ಬಿಟ್ಟು ಬರ್ತಾ ಮೈಸೂರು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮತ್ತು ನೋಡೋಣ ಹೇಗಾಗುತ್ತೆ ಅಂತ. ಆ ಡೆಸ್ಟಿನೇಷನ್ಗೆ ಹೋದ್ಮೇಲೆ ವ್ಲಾಗ್ ಮಾಡ್ತೀನಿ. ಬಟ್ ವೆದರ್ ಹೆಂಗಿದೆ ಅಂದರೆ ವಾವ್ ಅಂತ ಇದೆ. ಸಖತ್ತಾಗಿದೆ ವೆದರು. ಇಟ್ಸ್ ನಾಟ್ ಪುಂಡವಪುರ, ಇಟ್ಸ್ ಪಾಂಡವಪುರ. ಮಳೆ ಬರ್ತಾ ಇದೆ, ವೆದರ್ ಸಖತ್ತಾಗಿದೆ. ನಾವು ಹೋಗ್ತಾ ಇರೋ ಡೆಸ್ಟಿನೇಷನ್ನು ಸಖತ್ತಾಗಿದೆ. ಹೆಂಗೆ ಬರ್ಡೇ ಬಾಯ್. ಸರ್ಪ್ರೈಸ್ ಇಷ್ಟ ಆಯ್ತಾ ಇದೆಯಾ? ಹೋಗ್ತಾ ಇದೆ ಫುಲ್ಲು. ಹೋಗ್ತಾ ಇದೆ ಫುಲ್ಲು. ಏನು ತಂದ್ರಿ ಬಸ್ಸು? ಸೀಸನಲ್ ಫ್ರೂಟ್ ರಾಂಬೂತನ್ನು. Why road trips are best. You can stop anywhere and get it what you want. ಆಮೇಲೆ ತಿನ್ಕೊಂಡು ಈ ಮಳೆಯಲ್ಲಿ ಇನ್ನು ನಮ್ಮ ಡೆಸ್ಟಿನೇಷನ್ಗೆ ಇನ್ನೆಷ್ಟು 1.5 hour ಇದೆಯಾ? 1 hour 15 minutes ಇದೆ ಅಷ್ಟೇ.
ರೀಚ್ ಆಗಿಬಿಡ್ತೀವಿ. ಇದ್ರಲ್ಲಿ ಹೋಗಿದ್ದು ಸಿಂಗಾಪುರ ಮಲೇಶ್ವರ ವಿಡಿಯೋಸ್ ಇದೆ, ಅದನ್ನೆಲ್ಲ ಅಪ್ಲೋಡ್ ಮಾಡ್ಬಿಟ್ಟು ಡಿಲೀಟ್ ಮಾಡ್ಬೋದು. ಮೆಮೊರಿ ಫ್ರೀ ಆಗಿಬಿಡುತ್ತೆ. ಶುರು ಆಯಿತು ನಮ್ಮದು ಆಫ್ ರೋಡ್. ಆ್ಯಕ್ಚುಲಿ ಇಲ್ಲಿಂದ ಆ್ಯಕ್ಚುಲ್ ರೋಡ್ ಶುರು ಆಗಿದೆ. ಇದು ಕಾಡೇ ಅನ್ಸುತ್ತೆ ಮೇ ಬಿ. ಇಟ್ಸ್ ವೆರಿ ನೈಸ್. ಮಳೆ ಬರ್ತಾ ಇದೆ, ರೋಡ್ ಸಖತ್ತಾಗಿದೆ, ವೆದರು. ಬರ್ಡೇ ಬಾಯ್ ಇಸ್ ಎಂಜಾಯಿಂಗ್ ಇಸ್ ಬರ್ಡೇ. ಲೈಕ್ ಬೂಮ್ ನೋಡಿ, ಚಂದ ಇದೆ. ಲೈಕ್ ಬೂಮ್ ಅಂತ ಚೆನ್ನಾಗಿದೆ ರೋಡು ಆ್ಯಕ್ಚುಲಿ. ಸಕ್ಕತ್ತಾಗಿದೆ. ಒಳ್ಳೆ ಮಳೆ ಬಂದಿದೆ ಮಮ್ಮ, ಅದಕ್ಕೆ ಇದೆಲ್ಲ ಫುಲ್ ಗ್ರೀನರಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಹೋಗ್ತಾ ಇರೋ ಡೆಸ್ಟಿನೇಷನ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅಮೌಂಟು ಸ್ವಲ್ಪ ಜಾಸ್ತಿನೇ ಪೇ ಮಾಡ್ತೀನಿ. ಆ್ಯಕ್ಚುಲಿ ಅದು ನನ್ನ ಬಜೆಟೇ ಅಲ್ಲ, ಆದರೂ ನನ್ನ ಹಸ್ಬೆಂಡ್ ಬರ್ಡೇ ಸ್ಪೆಷಲ್ ಫೀಲ್ ಮಾಡಬೇಕು ಅಂತ ಜಾಸ್ತಿನೇ ಪೇ ಆಗಿದೆ. ಎಕ್ಸ್ಪೆಕ್ಟೇಷನು ಇದೆ. ಡಿಸಪಾಯಿಂಟ್ಮೆಂಟ್ ಮಾಡಲಿಲ್ಲ ಅಂದರೆ ಸಾಕು, ಬಿಕಾಸ್ 2 ಡೇಸಿಗೆ ಬೇರೆ ಬುಕ್ ಮಾಡಿಬಿಟ್ಟಿದ್ದೀನಿ. ಹೋಪ್ ಇಟ್ ವಿಲ್ ಬಿ ನೈಸ್. ಯು ಗೈಸ್ ವಾಂಟ್ ಟು ಸಿ ದ ವ್ಯೂ. ರೋಡ್ದು ಎಷ್ಟು ಬ್ಯೂಟಿಫುಲ್ ಆಗಿದೆ, ಸಿಂಗಲ್ ರೋಡು. ಒಂದು ನಿಮಿಷ ತೋರಿಸ್ತೀನಿ, ವೇಟ್ ಮಾಡಿ. ವಾವ್, ವೆದರು, ಮಳೆ, ಎಕ್ಸ್ಪೆಕ್ಟೇಷನ್ ಮೀಟಪ್ ಮಾಡುತ್ತಾ ನಾವು ಹೋಗ್ತಾ ಇರೋ ಡೆಸ್ಟಿನೇಷನು? ಮಾಡ್ಬೋದು. ನೀವು ಅಂದ್ಕೊಂಡಿದ್ರಾ ಇಷ್ಟು ಕಾಸ್ಟ್ಲಿ ಪ್ಲೇಸು ನಿಮ್ಮ ಬರ್ಡೇಗೆ? ಖುಷಿ ಆಯ್ತಾ? ಪೀಸಾಗಿ ಇದ್ದು ಬರ್ಬೋದು ಒಂದು 2 ಡೇಸ್ ಅಂತ. ಮಂತ್ ಎಂಡ್ ಬೇರೆ ಮುಗೀತು. ಆ್ಯಕ್ಚುಲಿ ಈ ಥರ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ ನಾನೇ ಕೈಯಲ್ಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಫೋನಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಅಲ್ಲಿ ಇಲ್ಲಿ ಅಲ್ಲಾಡೋದು, ಅದು ಇದು ಫ್ರೇಮೆಲ್ಲ ಹೋಗೋದು ಆ ಥರ ಆದರೆ ಕ್ಷಮಿಸ್ಬಿಡಿ. ರೋಡ್ ಅಂತೂ ಸಖತ್ತಾಗಿದೆ. ಡೆಸ್ಟಿನೇಷನ್ ಅಷ್ಟೇ ಚೆನ್ನಾಗಿದ್ದರೆ ಬರ್ಡೇ ಬ್ಲಾಸ್ಟ್ ಆಗುತ್ತೆ, ಚೆನ್ನಾಗಿರತ್ತೆ. ಸಿಗೋಣ. ಇಷ್ಟೊಂದು ಮಾತಾಡ್ತಿದ್ದೀನಿ, ಅದು ಯಾವ ಡೆಸ್ಟಿನೇಷನ್ ಅಂತಲೂ ತೋರಿಸ್ತೀನಿ. ಅಲ್ಲಿವರೆಗೂ ಇನ್ನೊಂದು 56 ಮಿನಿಟ್ಸ್ ವಿಲ್ ರೀಚ್. ಬಾಯ್. ಅಂತ ಬ್ಯೂಟಿಫುಲ್ ಬರ್ಡೇ ಬಾಯ್ ಬಂದ್ವಿ. ಇದು ನೋಡಿ, such a beautiful place and here we are, Ayathana. Finally we made it. ಇದೆ ಇವರು ಚಿಕ್ಕೇಗೌಡದಿಂದ ಬಂದಿರೋ ಓಕೆ, ಕರೆಕ್ಟ್ ಅಲ್ವಾ? ಬಂದಿರೋದು ಅದು ಇವರಿಗೆ ಹೆಣ್ಮಕ್ಳು ಇರ್ಲಿಲ್ಲ, 3 ಹೆಣ್ಮಕ್ಳಲ್ವಾ? ಓ, ಅಂದ್ರೆ ಇದು ಬಂದಿರೋದು ಬಂದು ಇವರಿಂದ ಬಂದಿರೋದು ಇಲ್ಲ ಅಂತ ಹೇಳ್ತಾರೆ. ಇನ್ ಕೇಸ್ ಅದೇನಾದ್ರು ಅಕ್ಕೋದಾರ ಅಲ್ಲ ಅಂದ್ರೆ ಅವಾಗ ಅವ್ರದ್ದು ಯಾವ್ದು ಮಕ್ಕಳದ್ದು ಸಿಗ್ನೇಚರ್ ಬೇಕಾಗಿಲ್ಲ. ಇನ್ ಕೇಸ್ ಏನಾದ್ರು ಅವ್ರ ಮಕ್ಕಳು ಏನಾದ್ರು ಇದ್ದಿದ್ದಾರೆ ಅಕ್ಕೋದಾರ ಆದರೆ ಅವರು ಕೂಡ ಸಿಗ್ನೇಚರ್ ಮಾಡ್ಕೊಡ್ಬೇಕಾಗತ್ತೆ. ಅದನ್ನ ನೀನು ಸಿಂಗಯ್ಯ ಅವ್ರಿಗೆ ಕಳಿಸು. ಸರ್ ಇದು ಈ ಥರ ಇದೆಯಲ್ವಾ ಮಾಡ್ಕೊಳ್ಳೋದ, ಏನು ಅರ್ಥ ಆಯ್ತಲ್ಲ. ಇನ್ಸ್ಟಾಗ್ರಾಮ್ಗೂ ಹಾಕ್ಬೇಕು, ಅದಕ್ಕೂ ಹಾಕ್ಬೇಕು. ಹೋಗಿ ಹೋಗಿ ನೀವು ಹೊರಟಿ. ನಿಲ್ಕೊತೀವಿ, ಒಂದು ಫೋಟೋ ತಗೊಂಡ್ಬಿಡ್ತೀರಾ? ಫಸ್ಟ್ ಬನ್ನಿ, ಕೊಡಿ, ನಾನು ಇದು ಮಾಡ್ತೀನಿ. ನೀವೇ ಮಾಡೋ, ನೀವೇ ಮಾಡಿಸ್ಕೊಳ್ಳಿ. ಕೊಡಿ ಮಮ್ಮ, ಕೊಡಿ ಒಂದು ನಿಮಿಷ, ಅದು ಕೊಟ್ಬಿಡಿ ಅಲ್ಲಿ. ನಾವು
ಇಲ್ಲಿದೆ ರೂಮ್ಸ್. ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ಏನು ಗೊತ್ತಾ, ಬೆಟ್ಟದ ಕೆಳಗಡೆ ಫುಲ್ ಪಾತಾಳಕ್ಕೆ ಬಂದು ಇರೋ ಥರ ಇದೆ ಇದು. ಆ್ಯಂಡ್ ದಿಸ್ ಇಸ್ ರಿಸೆಪ್ಷನ್. ಈ ಬ್ಲ್ಯಾಕ್ ಟೀ ಅನ್ಸುತ್ತೆ, ಇದು ಜಾಗರಿ ಬ್ಲ್ಯಾಕ್ ಟೀ ಕೊಟ್ಟರು. ಓ ಗಾಡ್, ಹೊರಗಡೆಯಿಂದ ಅಂತೂ ಎಕ್ಸ್ಪೆಕ್ಟೇಷನ್ ಮೀರ್ದಂಗಿದೆ. ಹಲೋ, ಹಾಯ್, ಹೆಂಗಿದೆ ಪ್ರಾಪರ್ಟಿ? ಸೂಪರ್ ಆಗಿದೆ. ಬನ್ನಿ ಈ ಕಡೆ. Because villages will be there while you go for forest way. And for that pregnant ladies, senior citizens, children below 10, pets are not allowed. Because there you have to walk 3 to 4 kilometers, steep will be there and also have to climb the rope. So if you are not go for forest, ಯಶ್, ಹಲೋ. ಫೈನಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್. ಹಿಂದೆ ಕುತ್ಕೊಂಬೋದಲ್ಲ, ಸೇಫ್ ಅಲ್ಲ? ಆಯಾತನ. ಆರಾಮಾಗಿಲ್ಲ, ಏನಾಗಲ್ಲ. ಚಂದ. ಡೌನ್ ಇದೆಯಲ್ಲ, ಹುಷಾರು ಇಟ್ಕೊಳ್ಳಿ. ಹಾಂ, ಸರಿ ಆಯಿತು. ಹಿಂಗೆ ಬರೋಲ್ಲ ಬಸ್. ನಮ್ಮ ಇದ್ರ ಕ್ಯಾಮ್ರಾ ಇದರಲ್ಲಿ ಚೆನ್ನಾಗಿ ಬರ್ತದೆ ಆ್ಯಕ್ಚುಲಿ. ಒಂಬತ್ತು ಮೇಲೆ ನನಗೆ 10 ವರ್ಷ ಹಂಗೆ ಇದೆ. ಹೌದಾ? ಅಂದ್ರೆ ಒಂದು 10 acres ಅಂತ. .303 is our room number. 303 ಅಂದರೆ 6. And the bugger ride. Yes, 6. Card. Let's take a card.